ನೀವು ನೋಡಿರ್ಬೋದು ರೆಪ್ಯುಟೇಷನ್ ಗಾಗಿ ಇದೀಗ ದೇವ್ ಅವರ ತಾಯಿ ರಿಸೆಪ್ಷನ್ ಅನ್ನ ಮಾಡ್ತಾ ಇರೋದು. ಯಾವುದೇ ರೀತಿ ಸೊಸೆ ಮೇಲೆ ಪ್ರೀತಿಯಂತೂ ಇಲ್ಲ, ಮಾತನಾಡಿಸೋದು ಇಲ್ಲ, ಮಗನನ್ನು ಕೂಡ ಮಾತನಾಡಿಸಲ್ಲ. ಆದ್ರೆ ಎಲ್ಲರಿಗೂ ತೋರ್ಪಡಿಸ್ಬೇಕು ಅಂತ ಮಾಡ್ತಿರೋದು ಅಷ್ಟೇ. ಪವಿತ್ರಗೆ ಸ್ವಲ್ಪನೂ ಇಷ್ಟ ಇಲ್ಲ ರಿಸೆಪ್ಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತೆ ಗಂಡ ಅಂತ ಸ್ವೀಕರಿಸಿ ಇಲ್ಲ ದೇವ್ನ. ಬಟ್ ಅಲ್ಲಿ ತಾತಗೋಸ್ಕರ ಆಕೆ ಒಪ್ಕೊಂಡಿರೋದು ರಿಸೆಪ್ಷನ್ಗೆ ಓಕೆ ಅಂತ. ಅಲ್ಲಿ ಡ್ರೆಸ್ ಅನ್ನ ಹಾಕೊಂಡು ಕೂಡ ಡಲ್ನೆಸ್ ಮುಖದಲ್ಲಿ ಕಾಣ್ತಾ ಇದೆ. ಅವಮಾನ ಮಾಡಕ್ಕೆ ಜನರು ಮತ್ತೆ ಕುಟುಂಬದವರು ಕಾಯ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಪವಿತ್ರ ನಿರ್ಧಾರ ಮಾಡಿರುವಂತದ್ದು. ನೋಡೋಣ ಏನಾಗುತ್ತೆ, ಏನಾದ್ರೂ ಅವಮಾನ ಆಗುತ್ತಾ, ಬೇಸರ ಆಗುತ್ತಾ, ಕಣ್ಣೀರ್ ಹಾಕ್ತಾರ ಪವಿತ್ರ. ದೇವ್ ಏನು ಮಾತನಾಡದಂತ ಒಂದು ಪರಿಸ್ಥಿತಿ. ತಾಯಿಯ ಒಂದು ವಾಕ್ಯ ಅಂದ್ರೆ ಆತರ ಒಂದು ಟಫ್ ಆಗಿರುತ್ತೆ. ತಾಯಿಗೆ ಎದುರುತ್ತರ ಕೊಡುವ ಒಂದು ಮಗನೂ ಸಹ ಅಲ್ಲ ದೇವ್. ಸೊ ಹೀಗಾಗಿ ತಾಯಿ ಹೇಳಿದಂತ ಮಾತನ್ನಂತೂ ಮೀರ್ತಾ ಇಲ್ಲ ದೇವ್. ತಾಯಿ ಹೇಳಿದ ಮಾತಿನ ಹಾಗೇನೆ ಮಾತನ್ನ ಕೊಟ್ಟು ಈಗ ರಿಸೆಪ್ಷನ್ಗೆ ಮುಂದಾಗಿರುವಂತದ್ದು. ಪವಿತ್ರ ಆರಂಭದಲ್ಲಿ ಒಪ್ಕೋತಾ ಇರಲಿಲ್ಲ, ಬಟ್ ಫೋರ್ಸ್ ಮಾಡಿದಂತ ಟೈಮ್ ನಲ್ಲೂ ಸಹ ಪವಿತ್ರ ಒಪ್ಕೊಂಡಿದ್ದು. ದೇವ್ ಮತ್ತೆ ಪವಿತ್ರ ಹೊಂದಾಣಿಕೆಯೂ ಇಲ್ಲ, ಜಗಳ ಆಗ್ತಾ ಇದೆ. ಅವ್ರ ಗಂಡ ಅಂತ ಸಹ ಒಪ್ಕೊಂಡಿಲ್ಲ. ಆ ಮದುವೆ ಸಂಚಿಕೆಲ್ಲವನ್ನು ಕೂಡ ನೋಡಿರ್ತೀರಿ ಏನಾಯ್ತು ಅಂತ. ಸೊ ಹೀಗಾಗಿ ಈಗ ರಿಸೆಪ್ಷನ್ ರೆಪ್ಯುಟೇಷನ್ ಗಾಗಿ ಮಾಡ್ತಾ ಇರೋದು. ನೋಡೋಣ ಏನಾಗುತ್ತೆ ಮುಂದೆ ಅಂತ.